ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅತಿ ಹೆಚ್ಚಾಗಿ ಇರುವಂತಹ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ಇಲಿಗಳ ಕಾಟ. ಇಲಿಗಳು ಹೇಳ್ದೆ ಕೇಳದೆ ಬರುತ್ತೆ, ಬಂದ ಮೇಲೆ ಹೋಗೋದಿಲ್ಲ. ಅದರಲ್ಲೂ ಕೂಡ ಮನೆಯಲ್ಲಿ ಇಲಿಗಳು ಬರೋದಕ್ಕೆ ಮೇನ್ ರೀಸನ್ನೇ ಆಹಾರಗಳಿದ್ದರೆ ಸಾಕು, ಇಲಿಗಳು ಮನೆಗೆ ಬಂದೇ ಬರ್ತವೆ. ಈ ಇಲಿಗಳು ಮನೆಗೆ ಬಂದ ತಕ್ಷಣ ಹೊರಗಡೆ ಹೋಗೋದಿಲ್ಲ. ಇಲಿಗಳನ್ನು ಸಾಯಿಸಲಾರ್ದೇ ಮನೆಯಿಂದ ಯಾವ ರೀತಿ ಹೊರಗಡೆ ಓಡಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೆಚ್ಚಾಗಿ ಇಲಿಗಳು ಬಂದಾಗ ಮನೆಯಲ್ಲಿ ಇನ್ಫೆಕ್ಷನ್ಸ್ ಹರಡೋ ಚಾನ್ಸಸ್ ಭಾಳ ಇರುತ್ತೆ. ಅದರಲ್ಲೂ ಹುಟ್ಟಿರುವ ಕೂಸುಗಳು, 1 ವರ್ಷದ ಕೂಸುಗಳಿದ್ದವು ಅಂತಂದರೆ ಅಥವಾ ವಯಸ್ಸಾದವ್ರ ಮನೆಯಲ್ಲಿದ್ದರು ಅಂತಂದರೆ ಸಾಕು, ಹೆಚ್ಚಾಗಿ ನಮಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಗಳು ಭಾಳ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂಥ ಸ್ಪ್ರೇಗಳು ಬಳಸಲಾರ್ದೇ, ಕೆಮಿಕಲ್ನ ಬಳಸಲಾರ್ದೇ ಮನೆಯಲ್ಲಿರುವಂತಹ ಮನೆಮದ್ದನ್ನೇ ಟ್ರೈ ಮಾಡಿಬಿಟ್ಟು ಈ ಒಂದು ರೆಮಿಡಿನ ಟ್ರೈ ಮಾಡಿ ಸಾಕು, ಎಲ್ಲ ಇಲಿಗಳು ಮಾಯವಾಗುತ್ತೆ ರಾತ್ರೋರಾತ್ರಿ ಅನ್ನೋದರಲ್ಲೇ. ಹಾಗಿದ್ರೆ ಬನ್ನಿ, ಫಸ್ಟು ಇಲ್ಲಿ ಲವಂಗನ ತೊಗೊಂಡಿದ್ದೀನಿ. ಲವಂಗನ ಸ್ವಲ್ಪ ಸುಟ್ಕೊಂಡು ಪುಡಿ ಮಾಡಿ ತೊಗೋಬೇಕಾಗುತ್ತೆ. ಈ ರೀತಿ ತೊಗೊಳೋದ್ರಿಂದ ನಮಗೆ ಇಲಿಗಳಿಗೆ ಏನಿದೆ ಆ ಸ್ಮೆಲ್ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಸುಡಬೇಕು, ಒಂದೇ ಒಂದು ಲವಂಗ ಅಥವಾ 2 ಲವಂಗನ ಸುಟ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪಲಾವ್ ಎಲೆನ ತೊಗೊಂಡಿದ್ದೀನಿ. ಪಲಾವ್ ಎಲೆ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಪುಡಿ ಮಾಡೋಕ್ಕೆ ಟ್ರೈ ಮಾಡಿ. ಈ ರೀತಿ ಪಲಾವ್ ಎಲೆ ನಿಮಗೆ ಸಣ್ಣದಾಗಿ ಪುಡಿ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಅದನ್ನು ಸ್ಕಿಪ್ ಮಾಡಿಕೊಂಡು ನಡೆಯುತ್ತೆ. ಮೇನ್ ಇಂಗ್ರೀಡಿಯೆಂಟ್ ಏನು ಅಂತೇಳಿ ನಾನು ಲಾಸ್ಟಿಗೆ ತೋರಿಸ್ತೀನಿ. ಈ ಒಂದು ಕರ್ಪೂರನ ಇದರಲ್ಲಿ ಹಾಕಬೇಕು. ಇಲಿಗಳನ್ನು ಆಹಾರದಿಂದನೇ ಓಡಿಸ್ಬೇಕು. ಹಾಗಾಗಿ ಇಲ್ಲಿ ಆಹಾರಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಇರುವಂತಹ ಮನೆಮದ್ದು ಅಂತ ನಿಮಗೆ ಮೊದಲೇ ಹೇಳಿದೆ. ಹಾಗಾಗಿ ವಿಕ್ಸ್ನ ಕೂಡ ಇಲ್ಲಿ ತೊಗೊತಾ ಇದ್ದೀನಿ. ವಿಕ್ಸ್ ಹಾಕೋದ್ರಿಂದ ಕೂಡ ಅಷ್ಟೇ ಇಲಿಗಳಿಗೆ ಹೊಟ್ಟೆ ನೋವಾಗುತ್ತೆ, ವಿಪರೀತ ಹೊಟ್ಟೆ ನೋವಾಗಿ ಇಲಿಗಳು ಮನೆಯಿಂದ ಓಡೋಗೋದಂತೂ ಗ್ಯಾರಂಟಿ. ನೋಡಿ, ಫಸ್ಟ್ ಇವೆಲ್ಲವನ್ನು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಕೂಡ ಮಿಸ್ ಮಾಡಬೇಡಿ, ಯಾವುದೇ ಇಂಗ್ರೀಡಿಯೆಂಟ್ ಕೂಡ ಅಷ್ಟೇ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಎಲೆ ಏನಿದೆ ತುಂಬ ನಿಮ್ಮ ಹತ್ರ ಒಂದು ಜಾಸ್ತಿ ಎಲೆಗಳಿದ್ದಾವೆ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿ ಸೈಡಿಗೆ ಇಟ್ಕೊಂಡ್ಬಿಡಿ. ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು, ಇಲಿಗಳು ಎಷ್ಟು ಜಲ್ದಿ ಓಡೋಗ್ತವೆ ಅಂತೇಳಿ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ರೀತಿ ಗೋಧಿ ಹಿಟ್ಟಾದರೂ ತೊಗೋಬೋದು, ಅಥವಾ ನೀವು ಗೋಧಿ ಹಿಟ್ಟಿನ ಚಪಾತಿ ನಾವೇನು ಮಾಡ್ತೀವಲ್ಲ ಅದನ್ನಾದರೂ ಹಿಟ್ಟು ತೊಗೋಬೋದು. ಇಲ್ಲ ಅಂತಂದರೆ ಕಡಲೆ ಹಿಟ್ಟಾದರೂ ತೊಗೋಬಹುದು. ನಾನು ಇಲ್ಲಿ ಆಲ್ರೆಡಿ ನಾದಿಟ್ಟಿರುವಂಥ ಗೋಧಿ ಇರೋದ್ರಿಂದ, ಚಪಾತಿ ಹಿಟ್ಟು ನಾದಿಟ್ಕೊಂಡಿರೋದ್ರಿಂದ ನಾನು ಅದನ್ನೇ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ನಾವಿಲ್ಲಿ ಸೋಪನ್ನು, ನಾವು ದಿನನಿತ್ಯದಲ್ಲಿ ಯೂಸ್ ಮಾಡುವಂಥ ಸೋಪ್ ಏನಿದೆ ಅದನ್ನು ತುರಿದು ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಇದರಲ್ಲಿರುವಂಥ ಮೇನ್ ಇಂಗ್ರೀಡಿಯೆಂಟ್. ಹೊಟ್ಟೆ ಏನಿದೆ ನೋಡಿ, ತೊಳ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈ ಒಂದು ಇಲಿಗಳಿಗೆ. ಹಾಗಾಗಿ ಮೇಯ್ನಾಗಿ ಹೊಟ್ಟೆನ ತೊಳಸಬೇಕು, ಹೊಟ್ಟೆ ಉಬ್ಬರಾಗಬೇಕು, ಇಲಿಗಳು ಮನೆಯಿಂದ ಹೋಗಬೇಕು. ಸಾಯಿಸಲಾರದೆ ಮನೆಯಿಂದ ಓಡಿಸ್ಬೇಕಾಗಿದ್ದರೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಚಪಾತಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಅಗಲ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಅಗಲ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡ್ಕೊಂಡಿದ್ವಲ್ವ ಫಸ್ಟಿಗೆ ಪುಡಿನ ಹಾಕೋಬೇಕಾಗತ್ತೆ. ಈ ಸೋಪಿನ ಪುಡಿ ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರಾ ಸೋಪು ಅದನ್ನೇ ಹಾಕಿ ನಾನು ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ರೆಡಿ ಮಾಡ್ಕೊಂಡಿರುವಂತಹ ಈ ಒಂದು ರೆಮಿಡಿ ಏನಿದೆ ಅದನ್ನು ಕೂಡ ಹಾಕ್ಬಿಟ್ಟು ಉಂಡೆನ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ಒಂದು ಉಂಡೆ ಕೂಡ ಮಿಸ್ ಮಾಡ್ಕೋಬೇಡಿ. ಇಲಿಗಳು ಜಾಸ್ತಿ ಇದ್ವು ಅಂತಂದರೆ, ಹೆಗ್ಣಗಳಾಗಿದ್ದಾವೆ ಅನ್ನೋ ಹಾಗಿದ್ರೆ ಒಂದು ಸ್ವಲ್ಪ ಉಂಡೆಗಳನ್ನು ದೊಡ್ಡ ಆಕಾರದಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅನ್ನೋ ಹಾಗಿದ್ರೆ ನೀವು ಸಿಂಪಲ್ ಆಗಿರೋ ಹಾಗಿದ್ರೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಗೋಧಿ ಹಿಟ್ಟು ಮತ್ತು ಗೋಧಿ ಅಥವಾ ಈ ಅಕ್ಕಿ ಚೀಲಗಳಿರುತ್ತಲ್ವ ಅಂತಲ್ಲಿ ಬಂದುಬಿಟ್ಟು ಇಲಿಗಳೇನಾದರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ, ಹರಿದ್ಬಿಡುತ್ತೆ. ಹಾಗಾಗಿ ಆ ಜಾಗದಲ್ಲಿ ಹೆಚ್ಚಾಗಿ ಇಡಬೇಕು ಅಂತೇಳಿ ನಾನು ಅಲ್ಲಿಟ್ಟಿರೋದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಗ್ಯಾಸಿನ ಕೆಳಭಾಗದಲ್ಲಿ ಜಿರಳೆಗಳಾಗಿರ್ಬೋದು, ಇಲಿಗಳಾಗಿರ್ಬೋದು ಎಲ್ಲವನ್ನು ಕೂಡ ಹೆಚ್ಚಾಗಿ ಗ್ಯಾಸಿನ ಕೆಳಗಡೆ ಇರುತ್ತೆ. ಹಾಗಾಗಿ ಅಲ್ಲಿ ಇಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಿಟಕಿ ಹತ್ರ, ಬಾಗಿಲ ಹತ್ರ ಇಡೋದನ್ನು ಕೂಡ ಮರಿಬೇಡಿ. ನೋಡಿ, ಇವಾಗ ನಾನು ಎಲ್ಲ ಕಡೆ ಇಟ್ಟಿದ್ದೀನಿ. ಇದೇ ರೀತಿ ನೀವು ಕೂಡ ಇಲಿಗಳನ್ನು ಹೊರಗಡೆ ಓಡಿಸ್ಬೇಕು ಅನ್ನೋ ಹಾಗಿದ್ರೆ ಈ ಮನೆಮದ್ದನ್ನು ಟ್ರೈ ಮಾಡಿ.